ನಮಸ್ಕಾರ. ಚಿಕ್ಕಣ್ಣ ಒಂದು 2-3 ದಿವಸದಿಂದ ದೊಡ್ಡಣ್ಣ ಆಗ್ಬಿಟ್ರು. ಎಂಟರ್ಟೈನ್ಮೆಂಟಿನ ಪವರ್ನ ತೋರಿಸಿದ ಚಿಕ್ಕಣ್ಣಂಗೆ ಜೈ. ಅಸಾಧಾರಣ ಹ್ಯೂಮರು. ಅಂದರೆ ನಾನು ತುಂಬ ಇಷ್ಟಪಡೋದು ಅವರ ಟೈಮಿಂಗನ್ನ. ಈ ಕ್ಯಾಮ್ರಾ ಇದೆ ಅಂತ ಅವರು ಇವರು ಅಂತಿದ್ದೀನಿ, ಹೋಗೋ ಬರೋ ಸರಳ ವ್ಯಕ್ತಿ. ತುಂಬ ಸರಳವಾಗಿ ಆ್ಯಕ್ಟ್ ಮಾಡಿದ್ರೆ, ತುಂಬ ಸರಳವಾಗಿ ಬದುಕಿದ್ರೆ ಜನ ದೊಡ್ಡದಾಗಿ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅನ್ನೋದಕ್ಕೆ ಉದಾಹರಣೆ ಥರ ಉಪಾಧ್ಯಕ್ಷ ಕಾಣಿಸ್ತಾ ಇದೆ. ಒಂದು ಲವ್ವನ್ನ ಚಿಕ್ಕಣ್ಣ ಹೇಳೋ ರೀತಿ, ಒಂದು ಪೊರ್ಕಿತನನ ಚಿಕ್ಕಣ್ಣ ಹೇಳಿರೋ ರೀತಿ. ಹಿಂದೆ ಅಧ್ಯಕ್ಷ ಅಂತ ಬಂದಾಗಲೂ ಕೂಡ ಅಲ್ಲಿ 1 ರನ್ 2 ರನ್ ತೆಕ್ಕೊಟ್ಟೇನೆ, ಶರಣ್ ಸರ್ ಹೊಡೆದೇರೆ 4-6. ಬಟ್ ಅಲ್ಲೂ ಒಂದು ಪವರ್ಫುಲ್ ಇನ್ನಿಂಗ್ಸ್ ಆಡಿದ್ದ. ಆಮೇಲೆ ಆತ ಇರೋ ಪ್ರತಿ ಸಿನಿಮಾದಲ್ಲೂ ಅವನದೇ ಆದ ಇನ್ನಿಂಗ್ಸ್ ಆಡ್ಕೊಂಡು ಬಂದಂಥ ಟ್ರೂ ಆರ್ಟಿಸ್ಟ್. ಅಂದರೆ ಯಾವುದೋ ಒಂದು ಶಾಸ್ತ್ರೀಯವಾಗಿ ಟ್ರೈನಿಂಗ್ ತೊಗೊಂಡಂಥ ನಟ ಅಂತೂ ಅಲ್ಲ ಅವನು. ಆಮೇಲೆ ಅವನ ಜೊತೆಗೆ ನಾವು ಸಿನಿಮಾ ಬಿಟ್ಟು ಬೇರೆ ಕಡೆ ಮಾತುಕತೆ ಆಡ್ತಾಯಿದ್ರು ಆರಾಮಾಗಿ ಮಾತಾಡ್ತಾನೆ. ಅದೇ ಥರ ಆರಾಮಾಗಿ ಪರದೆಲ್ಲೂ ಇರ್ತಾನೆ. ಈ ಆರಾಮಾಗಿರೋ ಜೀವಕ್ಕೆ ಇಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ. ಅದ್ಭುತ ಸಿನಿಮಾ. ಅಂದರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಹೊರಗಡೆ ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ಕುಟುಂಬ ಸಿನಿಮಾ ನೋಡೋಂಥದ್ದು ಸ್ವಲ್ಪ ಕಷ್ಟ ಇದೆ. ಅದರಲ್ಲಿ ಚಿಕ್ಕಣ್ಣನೊಂದು ಬ್ರಿಲಿಯಂಟ್ ಇನ್ನಿಂಗ್ಸು. ಎಲ್ಲ ಝೀರೋಗಳಿಗೆ ಔಟ್ ಆಗೋ ಟೈಮಲ್ಲಿ ಧಬಾರ್ ಅಂತ ಒಬ್ಬ ಯಾರೋ ಹೊಡೆದಾಗ ಮಜಾ ಬರ್ತದಲ್ಲ ಇನ್ನಿಂಗ್ಸ್, ಆ ಥರದ ಇನ್ನಿಂಗ್ಸ್ ಆಡಿದಂಥ ಚಿಕ್ಕಣ್ಣ ಇವತ್ತು ಭಾಳ ಖುಷಿ ಆಗ್ತಿದೆ. ಒಬ್ಬ ಗೆಳೆಯನಾಗಿ ಸಿನಿಮಾದವ್ರ ಬಗ್ಗೆ ಹೊಗಳೋದು ಎಲ್ಲ ಇದ್ದಿದ್ದೆ. ಗೆಳೆತನ ಎಲ್ಲಿರುತ್ತೆ ಅಲ್ಲಿ ಬಹಳ ಮಜವಾದ ರಿಸಲ್ಟ್ ಬರುತ್ತೆ. ಇಡೀ ತಂಡ, ನಿರ್ದೇಶಕ ಮತ್ತು ಚಿಕ್ಕಣ್ಣ ಗೆಳೆಯರು, ನಿರ್ಮಾಪಕ ಮಹಾಶಯರು, ಚಿಕ್ಕಣ್ಣ ಗೆಳೆಯರು ನನಗೆಲ್ಲ ಪರಿಚಿತರು. ಎಲ್ಲರೂ ಗೆಳೆತನದಲ್ಲಿದ್ದಾಗಲೇ ಆ ಕಾಮಿಡಿ ವರ್ಕ್ ಆಗುತ್ತೆ. ಜನ ನಗಬೇಕ್ರಿ. ಜನ ಈಗ ಸುಮಾರು ವಿಷಯಗಳಿಗೆ ಬೋರ್ ಹೊಡ್ಕೊಂಡಿದ್ದಾರೆ. ಇನ್ನು ಶುರು ಆಗುತ್ತೆ ಇನ್ನು ಎಲೆಕ್ಷನ್ ಗಲಾಟೆ, ಕ್ರಿಕೆಟ್ ಗಲಾಟೆ, 100 ಗಲಾಟೆಗಳ ಮಧ್ಯೆ ಒಂದು ಅಚ್ಚ ಕನ್ನಡದ ಹೊಸ ಸಿನಿಮಾ ಉಪಾಧ್ಯಕ್ಷ ಗೆದ್ದಿರೋದು. ಈ ತಂಡಕ್ಕೆ ನನ್ನ ವೈಯಕ್ತಿಕ ಶುಭಾಶಯಗಳು. ಶುಭಾಶಯ ಸಾಹೇಬ್ರೆ. ನಿರ್ದೇಶಕನಾಗಿ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ಜೊತೆ ಚಿಕ್ಕದಾಗಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೇನೆ. ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯ. ನೋಡಿ, ಕುಟುಂಬದ ಜೊತೆಗೆ ನೋಡಿ, 100 ಸತಿ ನೋಡಿ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಜೈ ಉಪಾಧ್ಯಕ್ಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಷ್ಟೇ ನಾವು ಹಂಗೆ ಮಾತಾಡೋಣ.